जयति हरिरचिन्त्य सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः बुद्धिर्बलं यशोधैर्यं निर्भयत्वमरोगता जाड्यं वाक्पटुत्वञ्च हनुमत्स्मरणात् भवेत्। तपस्वाध्याय शुश्रूषा कृष्ण पूजा रतं मुनिं विश्वेशमिष्टदं वंदे परिव्राट् चक्रवर्तिनम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पवित्रवाದ ಈ ಭರತ ಭೂಮಿ ಕರ್ಮಕ್ಷೇತ್ರ ಅಂತ ಕರೆಸಿಕೊಳ್ತಾ ಇದೆ. ಸಾಧನೆ ಮಾಡುವಂತಹ ಎಲ್ಲ ಸಜ್ಜನರಿಗೆ ಭಗವಂತ ಈ ಕ್ಷೇತ್ರದಲ್ಲಿ ಜನ್ಮವನ್ನ ಕೊಡ್ತಾನಂತೆ. ಸ್ವತಃ ಭಗವಂತನೇ ಈ ಭಾರತ ಭೂಮಿಯಲ್ಲಿ ರಾಮಕೃಷ್ಣಾದಿ ರೂಪಗಳಿಂದ ಅವತಾರ ಮಾಡಿ ತನ್ನ ಪವಿತ್ರವಾದ ಪಾದದಿಂದ ಈ ಭೂಭಾಗವನ್ನ ಮಂಗಳಮಯವನ್ನಾಗಿ ಮಾಡಿದ್ದಾನೆ. ಅಂತಹ ಭಗವಂತನ ಮಹಿಮೆಯನ್ನ ಅವನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನ ಕೊಡ್ಲಿಕ್ಕಾಗಿ ಅನೇಕ ಜನ ಸಾಧು ಸಂತರು ಈ ಕರ್ಮಕ್ಷೇತ್ರವಾದ ಈ ಭಾರತದ ಭೂಮಿಯಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ಇಡೀ ಜಗತ್ತು ಕಂಡಂತಹ 3 ಜನ ದಾರ್ಶನಿಕರು ಮೊಟ್ಟ ಮೊದಲ ಬಾರಿಗೆ ಶ್ರೀ ಶಂಕರ ಭಗವತ್ಪಾದರು, ನಂತರದಲ್ಲಿ ರಾಮಾನುಜಾಚಾರ್ಯರು, ಆನಂತರದಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಈ ಭೂಮಿಯಲ್ಲಿ ತಾವು ಅವತಾರ ಮಾಡಿ ಬಂದು ಅನೇಕ ಶಾಸ್ತ್ರಗಳನ್ನ ರಚನೆ ಮಾಡಿ ಸಜ್ಜನ ಸಮುದಾಯಕ್ಕೆ ಹಂಚಿ ಹೋಗಿದ್ದಾರೆ. ಆಚಾರ್ಯರ ಸತ್ಸಿದ್ಧಾಂತ ತತ್ವವಾದ ಅದರ ಪ್ರತಿಪಾದನೆ ಮಾಡುವ ಸಲುವಾಗಿ ಆಚಾರ್ಯರ ಗ್ರಾಂಥಿಕ ಕ್ರಾಂತಿಯನ್ನ ಸೇವೆಯನ್ನ ಮಾಡುವ ಸಲುವಾಗಿ ಅನೇಕ ಜನ ಮಹಾನುಭಾವರು ಈ ಭೂಮಿಯಲ್ಲಿ ಅವತಾರ ಮಾಡಿದರೆ ಈ ಶತಮಾನ ಕಂಡಂತಹ ಧೀಮಂತ ಸಂತ, ಶತಮಾನದ ಸಂತ, ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನೆ ಇನ್ನೇನು ಸಮೀಪದಲ್ಲೇ ಇರತಕ್ಕಂಥದ್ದು. ಅನೇಕ ಜನರ ಮನೋಮಂದಿರದಲ್ಲಿ ವಿರಾಜಮಾನರಾದ ಧೀಮಂತ ಶ್ರೀಮಂತ ಅಜಾತ ಶತ್ರುಗಳಾದ ಮಹಾನುಭಾವರು ಶ್ರೀ ವಿಶ್ವೇಶತೀರ್ಥರು. ಅಖಂಡವಾದ ಬ್ರಹ್ಮಚರ್ಯ 1931 ಏಪ್ರಿಲ್ 27 ಪವಿತ್ರವಾದ ರಾಮಕುಂಜದಲ್ಲಿ ಹುಟ್ಟಿದ ಬೆಳಕಿನ ಪುಂಜ, ಸಜ್ಜನರಿಗೆ ಸನ್ಮಾರ್ಗ ಪ್ರದೀಪವಾಗಿ ಅವತಾರ ಮಾಡಿ ಬಂದ ಮಹಾನುಭಾವರು ಶ್ರೀ ವಿಶ್ವೇಶತೀರ್ಥರು. ಜನ್ಮನಾಮ ವೆಂಕಟರಮಣ ಅಂತ ಇತ್ತು. 31ರಲ್ಲಿ ಹುಟ್ಟಿ ಕೇವಲ 7 ವಯಸ್ಸು, ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವು ಭಾಗವತದಲ್ಲಿ ಕೇಳುವಂತಹ ಎಲ್ಲ ಭಗವದ್ ಭಕ್ತರು ಸಾಧನೆ ಆರಂಭ ಮಾಡಿದ ಕಾಲ ಅದು 7 ವರ್ಷ, 5 ವರ್ಷ. ಧ್ರುವ ಮಹಾರಾಜ ಎತ್ತರದ ಪದವಿಯನ್ನ ಏರ್ಲಿಕ್ಕೆ, ಭಗವಂತನ ಪರಮಾನುಗ್ರಹ ಸಂಪಾದನೆ ಮಾಡಲಿಕ್ಕೆ, ಸಾಧನ ಸನ್ಮಾರ್ಗದಲ್ಲಿ ಸಂಚಾರ ಮಾಡಲಿಕ್ಕೆ ಅವನು ಆಯ್ಕೆ ಮಾಡಿಕೊಂಡದ್ದು 5ನೇ ವಯಸ್ಸು.
ಉದ್ಧವರಿಗೆ 5ನೇ ವಯಸ್ಸು, ನಾರದರಿಗೆ 5ನೇ ವಯಸ್ಸು. ಇತ್ತೀಚಿನ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು ಅವರಿಗೂ ಕೂಡ ಆಶ್ರಮವಾದಾಗ ಕೇವಲ 7 ವಯಸ್ಸು. ಅವರಿಗೆ ಯಾವ ಕ್ಷೇತ್ರದಲ್ಲಿ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಯಾವ ಕ್ಷೇತ್ರದಲ್ಲಿ ಆಶ್ರಮ ಆಯಿತೋ ಅದೇ ಕ್ಷೇತ್ರ ಯಂತ್ರೋದ್ಧಾರಕ ಪ್ರಾಣದೇವರ ದಿವ್ಯವಾದ ಸನ್ನಿಧಾನದಲ್ಲಿ ಜಗದ ಅರಿವೇ ಇರದ ಜಗದೀಶನ ಪರಮಾನುಗ್ರಹಕ್ಕೆ ಪಾತ್ರರಾದ ಶತಮಾನ ಕಾಣಬಹುದಾದ ದಿವ್ಯ ಸಂತನ ಉದಯ ಅವತ್ತು ಆಗಿರ್ತಕ್ಕಂಥದ್ದು. 1938ರಲ್ಲಿ ಯಾವ ಪ್ರಾಣದೇವರ ಯಂತ್ರೋದ್ಧಾರಕ ಪ್ರಾಣದೇವರ ಯಾವ ಪ್ರಾಣದೇವರನ್ನ 3 ಕೋಟಿ ಮಹಾಮಂತ್ರಗಳ ಜಪ ಮಾಡಿ ಶುದ್ಧವಾದ ಮನಸ್ಸಿನಿಂದ ಸಿದ್ಧಿ ಮಾಡಿಕೊಂಡ ಮಂತ್ರಗಳಿಂದ ಜಪ ಮಾಡಿ ಎಲ್ಲಿ ಆ ಪ್ರಾಣದೇವರನ್ನ ಸ್ಥಾಪನೆ ಮಾಡಿದ್ದಾರೋ ಪ್ರತಿಷ್ಠೆ ಮಾಡಿದ್ದಾರೋ ಅಂತಹ ಪ್ರಾಣದೇವರ ದಿವ್ಯವಾದ ಸನ್ನಿಧಾನದಲ್ಲಿ ಪರಮ ಪೂಜ್ಯ ಶ್ರೀಪಾದರಿಗೆ 2-3 ಆಶ್ರಮಗಳು ಜಂಪ್ ಮಾಡಿ 4ನೇ ಆಶ್ರಮಕ್ಕೆ ದಿಟ್ಟ ಹೆಜ್ಜೆಯನ್ನಿಟ್ಟ ಪುಟ್ಟ ವೆಂಕಟರಮಣ. ನಮ್ಮಲ್ಲೆಲ್ಲ 4 ಆಶ್ರಮಗಳು: ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅಂತ. ಈ ಓದುವಾಗ ಉತ್ತಮ ವಿದ್ಯಾರ್ಥಿ ಆಗಿದ್ದರೆ ಅವನಿಗೆ 2, 3, 4 ಕ್ಲಾಸ್ಗಳನ್ನ ಹಾರಿಸಿ 5, 6ನೇ ತರಗತಿಯಲ್ಲಿ ಕೂಡಿಸುವಂತೆ ಭಗವಂತನ ದೃಷ್ಟಿ, ವಾಯುದೇವರ ದೃಷ್ಟಿ ಅವರ ಮೇಲೆ ಬಿತ್ತು. ಹೀಗಾಗಿ 2 ಆಶ್ರಮಗಳನ್ನ ಸ್ಪರ್ಶವೇ ಮಾಡಲಿಲ್ಲ. ಬ್ರಹ್ಮಚರ್ಯದಿಂದ ನೇರ ಹೇಗೆ ವ್ಯಾಸತೀರ್ಥರು, ವಿಜಯೇಂದ್ರ ತೀರ್ಥರು ಮೊದಲಾದ ವಾದಿರಾಜ ಶ್ರೀಮಚ್ಚರಣರು ಮೊದಲಾದ ಮಹಾನುಭಾವರು ಹೇಗೆ ಬ್ರಹ್ಮಚರ್ಯದಿಂದ ನೇರ ಸನ್ಯಾಸಾಶ್ರಮಕ್ಕೆ ದಾಪುಗಾಲಿಟ್ಟು ಬಂದ್ರು. ಯಾಕಂದ್ರೆ ಸಜ್ಜನರು ಸಾಧನೆಗಾಗಿ ಬರ್ತಾರೆ. ಮನೆ ಮಠ ಮಡದಿಯ ಮನಿಯ ಗಳಲ್ಲಿ ಅವರ ಮನಸ್ಸು ಹೋಗೋಲ್ಲ. ಕೇವಲ ಭಗವದ್ವಿಷಯಕವಾಗಿ ಸಾಧನೆಗಾಗಿ ಅವತಾರ ಮಾಡಿದ ಮಹಾನುಭಾವರು ಕಾಲವನ್ನ ಒಂದು ಕ್ಷಣ ವ್ಯರ್ಥ ಮಾಡಿಕೊಳ್ಳಲು. ಹಾಗೆ ನೋಡುವಾಗ ಪ್ರತಿ ಕ್ಷಣವನ್ನ ಸದುಪಯೋಗ ಮಾಡಿಕೊಂಡ ಅದ್ವಿತೀಯ ಸಂತರು ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಪ್ರಾಣದೇವರ ದೃಷ್ಟಿ ಬಿದ್ದದ್ದೇ ತಡ. ಬರೀ ದೃಷ್ಟಿ ಮಾತ್ರ ಅಲ್ಲ, ಅವರ ಒಳಗೆ ಸನ್ನಿಹಿತರಾದರು ಅಂದ್ರೆ ತಪ್ಪಿಲ್ಲ. ಯಾಕೆಂದ್ರೆ ಅವರ ಸಂಚಾರವೇ ಪ್ರಾಣದೇವರಂತೆ ವಾಯು ಸಂಚಾರ. ವಾಯುದೇವರಿಗೆ ಒಂದು ವಿಶೇಷವಾದ ಮಾತಿದೆ, ಸದಾ ಗತಿಶೀಲರು ಅಂತ. ಗತಿ ಅಂದ್ರೆ ಗಮನ, ಯಾವಾಗ್ಲೂ ಸಂಚಾರ ಮಾಡುವ ಪ್ರವೃತ್ತಿ ವಾಯುದೇವರದು. ಆ ವಾಯುದೇವರ ಸನ್ನಿಧಾನದಲ್ಲಿ ವಾಯುದೇವರ ದೃಷ್ಟಿಗೆ ಬಿದ್ದ ಕಾರಣ ಅಂದಿನಿಂದ ಆರಂಭ ಮಾಡಿಕೊಂಡು ಎಂದು ಆಸ್ಪತ್ರೆ ಸೇರಿದ್ರು ಅಂದಿನ ತನಕ ಕ್ಷಣ ಕಾಲ ನಿಲ್ಲದೆ ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೆ, ಎಲ್ಲ ಜನರ ಒಳಗಿರುವ ಜನಾರ್ದನನ ಸೇವಾ ಈ ರೂಪವಾಗಿ ಎಲ್ಲ ಕಡೆ ಸಂಚಾರ ಮಾಡಿದ ಸಾಧು ಸಂತರು ಶ್ರೀ ವಿಶ್ವೇಶತೀರ್ಥರು. 1943ರಲ್ಲಿ ಮಧ್ವ ರಾದ್ದಾಂತ ಸಂವರ್ಧಕ ಸಭೆ ಅದರ ಮೊದಲ ಅಧಿವೇಶನ, ಅದರಲ್ಲಿ ಅನೇಕ ಜನ ಪಂಡಿತರು, ಆ ಕಾಲದ ಪಂಡಿತರು. ನೀವು ಯೋಚನೆ ಮಾಡಿ, ಇನ್ನೂ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗದಂತಹ ಕಾಲ. 1943ರಲ್ಲಿ ನಡೆದ ಸಭೆ. ಅಲ್ಲಿ ನೆರೆದ ಎಲ್ಲ ವಿದ್ವಾಂಸರ ಮಧ್ಯದಲ್ಲಿ ಸಣ್ಣ ತರುಣ ಸನ್ಯಾಸಿ, 31ಕ್ಕೆ ಜನನ, 43ರಲ್ಲಿ ವಿದ್ವಾಂಸರ ಮಧ್ಯದಲ್ಲಿ ಅಧ್ಯಕ್ಷ ಪದವಿಯನ್ನ ಅಲಂಕರಿಸಿದಂತಹ ಅದ್ವಿತೀಯ ಪಂಡಿತೋತ್ತಮರು
ಜ್ಞಾನಿಗಳು ಪರಮ ಪೂಜ್ಯ ಶ್ರೀಪಾದಂಗಳವರು. ಅವರು ಆ ಸಂದರ್ಭದಲ್ಲಿ ಮಾಡಿದ ಭಾಷಣ ಕೇಳಿದವರ ಕಿವಿಯಲ್ಲಿ ಇನ್ನೂ ಕೂಡ ಗುನುಗುಣಿಸುವಂಥದ್ದು. ಚುಟುಕು ಭಾಷಣ, ಮಾತು ಕಡಿಮೆ, ಮೌನ ಜಾಸ್ತಿ, ಮಾತಿನ ಒಳಗೆ ಒಂದೊಂದು ಶಬ್ದದ ಒಳಗೆ ಅನೇಕ ಅರ್ಥಗಳು ತುಂಬಿರಬೇಕು. ನಿಂತಲ್ಲೇ ಅಲ್ಲಿ ಭಾಷಣ ಮಾಡುವ ಅಧ್ಯಕ್ಷ ಭಾಷಣ ಮಾಡುವಂತಹ ಸಂದರ್ಭದಲ್ಲೇ ಶಾರ್ದೂಲ ವಿಕ್ರೀಡಿತದಲ್ಲಿ ಶ್ಲೋಕ ರಚನೆಯನ್ನ ತತ್ಕ್ಷಣದಲ್ಲಿಯೇ ಮಾಡಿದಂತಹ ಆಶು ಕವಿಗಳು ಮಹಾನುಭಾವರು. ಇದು ಮಾತ್ರ ಅಲ್ಲ, 1951ರಲ್ಲಿ ಆಗಮತ್ರಯ ಸಮ್ಮೇಳನ ಅಂತ ದೊಡ್ಡ ಒಂದು ಸಮ್ಮೇಳನ, ಅದರ ಅಧ್ಯಕ್ಷ ಸ್ಥಾನವನ್ನ ವಹಿಸಿದ ಕೀರ್ತಿ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಬಂದಿರತಕ್ಕಂಥದ್ದು. ಅವರ ಆ ಸಂದರ್ಭದ ಮಾತುಗಳು ಇದನ್ನೆಲ್ಲ ಕೇಳಿ ಮೈಸೂರು ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಅವರು ಅವರನ್ನ ರಾಜ ಮರ್ಯಾದೆಯೊಂದಿಗೆ ತಮ್ಮ ಅರಮನೆಗೆ ಕರೆಸಿಕೊಂಡು ಅಲ್ಲಿ ಮಾಡಿರ್ತಕ್ಕಂತಹ ಅದ್ಭುತವಾದ ಗೌರವ. ಇದು ಎಲ್ಲದಕ್ಕಿಂತಲೂ ವಿಶೇಷ ಅಂದ್ರೆ ಅವರು ಮಾಡಿರ್ತಕ್ಕಂತಹ ಮಾಧ್ವ ಮಹಾಮಂಡಲದ ಸ್ಥಾಪನೆ 1953ರಲ್ಲಿ ಆ ಒಂದು ಮಾಧ್ವ ಮಂಡಲ ಅಂತ ಸ್ಥಾಪನೆ ಮಾಡಿ ಅದರ ಅಡಿಯಲ್ಲಿ ಅನೇಕ ಕಾರ್ಯಗಳನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಬದುಕಿನ ಉದ್ದಕ್ಕೂ ನಡೆಸಿಕೊಂಡು ಬಂದದ್ದು ಅದು ದೊಡ್ಡ ದಾಖಲೆ. ಆನಂತರದಲ್ಲಿ ಅದಾದ 3 ವರ್ಷದಲ್ಲಿ ಇವತ್ತು ಇಡೀ ಈ ಕರ್ನಾಟಕದಲ್ಲಿ ಇಡೀ ನಿಮಗೆ ಹೇಳಬೇಕು ಅಂದ್ರೆ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಕ್ರಮಬದ್ಧವಾದ ವಿಸ್ತೃತವಾದ ಒಂದು ವಿದ್ಯಾಪೀಠ ಅಂತಿದ್ರೆ ಅದು ಪೂರ್ಣ ಪ್ರಜ್ಞ ವಿದ್ಯಾಪೀಠ. ಇದನ್ನ ಪರಮ ಪೂಜ್ಯ ಸ್ವಾಮಿಗಳವರು 56ನೇ ಇಸ್ವಿ ಶ್ರೀ ಟೀಕಾಕೃತ್ಪಾದರ ಆರಾಧನೆಯ ದಿನ ತಾವು ಸ್ಥಾಪನೆ ಮಾಡಿದ್ದಾರೆ. ಅವತ್ತು ಬಿತ್ತಿದ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಅನೇಕ ಜನ ವಿದ್ವನ್ಮಣಿಗಳು ಆ ವೃಕ್ಷದಲ್ಲಿ ಬೆಳೆದ ಫಲಗಳಂತೆ ಇವತ್ತು ಸಮಾಜದಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಅವರ ದೂರದೃಷ್ಟಿಯನ್ನ ನಾವು ಇದರಲ್ಲಿ ನೋಡ್ಬೋದು. ಇವತ್ತು ಈ ಜಾಗದಲ್ಲಿ ಒಂದು 30-40 ತಗೊಳ್ಳೋದು ಕಷ್ಟ ಇರುವಂತಹ ಸಂದರ್ಭದಲ್ಲಿ 4 ಮನೆಗಳಿಗೆ ಪಾದಯಾತ್ರೆಯಲ್ಲಿ ಹೋಗಿ ಅವರು ಕೊಡುವ ಬಿಡುಗಾಸನ್ನ ಕೂಡ ಹಾಕಿ ಅದರ ಒಳಗೆ ನಾವೆಲ್ಲ ಕಟ್ಟಿದರೆ ನಮ್ಮ ಸ್ವಂತಕ್ಕಾಗಿ ಕಟ್ತೇವೆ. ಆದರೆ ಪೂಜ್ಯ ಶ್ರೀಪಾದಂಗಳವರು ಕಟ್ಟಿದ್ದು ಇವತ್ತು ಎಷ್ಟು ಹಕ್ಕಿಗಳಿಗೆ, ಒಂದು ಮರ ನೆಟ್ರೆ ಎಷ್ಟು ಹಕ್ಕಿಗಳು ಅದನ್ನ ಆಶ್ರಯ ಮಾಡುತ್ತೆ. ಹಕ್ಕಿಗಳಿಗೆ ಸಂಸ್ಕೃತದಲ್ಲಿ ದ್ವಿಜ ಅಂತ ಕರೀತಾರೆ. ವಿದ್ಯಾಪೀಠ ಅನ್ನುವ ವೃಕ್ಷದ ಒಳಗೆ ಇವತ್ತು ಎಷ್ಟು ದ್ವಿಜರು ಬ್ರಾಹ್ಮಣರು ಅಧ್ಯಯನ ಮಾಡ್ತಾ ತಮ್ಮ ಜೀವನದ ಸಾರ್ಥಕ್ಯತೆಯನ್ನ ಕಂಡುಕೊಂಡಿದ್ದಾರೆ. ಇದಕ್ಕೆ ಕಾರಣ ಪರಮ ಪೂಜ್ಯ ಶ್ರೀಪಾದಂಗಳವರು. ಇವತ್ತು ಸಾಮಾನ್ಯವಾಗಿ ಒಂದು ಮಾತು ಹೇಳಬೇಕಂದ್ರೆ, ನಾನು ಬಹಳ ಸಣ್ಣವ ಆದರೂ ನನಗನ್ಸತ್ತೆ ಪೂಜ್ಯ ಶ್ರೀಪಾದರು 56ರಲ್ಲಿ ಈ ವಿದ್ಯಾಪೀಠವನ್ನ ಏನು ಸ್ಥಾಪನೆ ಮಾಡಿದ್ರು ಆಗ ಯಾವ ವಿದ್ಯಾಪೀಠವೂ ಇರಲಿಲ್ಲ. ಎಲ್ಲ ಅವರವರ ಮನೆಗಳಲ್ಲಿ ಮಾತ್ರ ವಿದ್ಯಾಪೀಠ ಅಂತಿತ್ತು. ಆದ್ರೆ ಈ ರೀತಿ ಬೇರೆ ಬೇರೆ ಊರುಗಳ ವಿದ್ಯಾರ್ಥಿಗಳನ್ನ ಕರೆಸಿಕೊಂಡು ಅವರಿಗೆ ವಸನ ಕೊಟ್ಟು ಕ್ರಮಬದ್ಧವಾದ ಪಾಠವನ್ನ ಮಾಡುವಂತಹ ಮೊಟ್ಟ ಮೊದಲ ವಿದ್ಯಾಪೀಠವಾಗಿ ಈ ಜಗತ್ತು ಕಂಡದ್ದು, ಈ ದೇಶ ಕಂಡದ್ದು ಪರಮ ಪೂಜ್ಯ ಶ್ರೀಪಾದಂಗಳವರ ಕನಸಿನ ಒಂದು ಅದ್ಭುತವಾದಂತಹ ವಿದ್ಯಾಪೀಠ ಇದು. ಇದನ್ನ ಪೂಜ್ಯ ಶ್ರೀಪಾದಂಗಳವರು ಮಾಡಿದ್ದಾರೆ. ಆಗಿನ ಕಾಲದ ಪ್ರಕಾಂಡ ಪಂಡಿತರು ಅನಂತ ಕೃಷ್ಣ ಶಾಸ್ತ್ರಿಗಳು, ರಾಮಚಂದ್ರ ಶಾಸ್ತ್ರಿಗಳು, ಕಾಶಿಯಲ್ಲಿರುವಂತಹ ಅನೇಕ ವಿದ್ವನ್ಮಣಿಗಳ ಮಧ್ಯದಲ್ಲಿ ದ್ವೈತ ಸಿದ್ಧಾಂತವನ್ನ ಮಂಡನೆ ಮಾಡಿ ಅವರಿಂದೆಲ್ಲ ಅತ್ಯುತ್ತಮವಾಗಿದ್ದಾರೆ. ಎಂಥ ಅದ್ಭುತವಾದದ್ದು, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಂಥ ಅದ್ಭುತವಾದ ಪಾಂಡಿತ್ಯ ಅಂತ ಅವರೆಲ್ಲ ಬೆರಗಾಗಬೇಕು. ಹಾಗೆ ತಮ್ಮ ವೈದುಷ್ಯವನ್ನ ಜಗತ್ತಿನಲ್ಲಿ ಪ್ರಕಟ ಮಾಡಿದ ಮಹಾನುಭಾವರು. ಆದರೆ ಜಗದ್ಗುರು ಮಧ್ವಾಚಾರ್ಯರ ಬಗ್ಗೆ ಹೇಳುವಾಗ ಸುಮಧ್ವ ವಿಜಯದಲ್ಲಿ ಪಂಡಿತಾಚಾರ್ಯರು ಆಡುವ ಒಂದು ಮಾತು, ಬಾಲಸಂಗಮಪಿ ಬೋಧಯದ್ಭೃಶಂ
ದುರ್ನಿರೂಪ ವಚನಂಚ ಪಂಡಿತೈಹಿ. ಪುಟ್ಟ ಮಕ್ಕಳ ಒಟ್ಟಿಗೆ ಪುಟ್ಟ ಮಕ್ಕಳಂತೆ ಇರ್ತಿದ್ರು. ಅತ್ಯಂತ ದೊಡ್ಡ ದೊಡ್ಡ ವಿದ್ವಾಂಸರ ನಡುವೆ ಅವರಿಗೂ ಅರ್ಥ ಆಗಬಾರದು ಅಷ್ಟು ಕ್ಲಿಷ್ಟವಾದ ಸಮಸ್ಯೆಗಳನ್ನ ಕ್ಷಣ ಮಾತ್ರದಲ್ಲಿ ಬಿಡಿಸುವಂತಹ ಶಕ್ತಿ, ಮೇಧಾಶಕ್ತಿ ಪೂಜ್ಯ ಶ್ರೀಪಾದಂಗಳವರ ಮಸ್ತಕದಲ್ಲಿ ವಿಶೇಷವಾಗಿ ಇರುವಂಥದ್ದು. ಮತ್ತೆ ಮತಾಂತರ ಪಿಡುಗು ಏನಿತ್ತು ಅದರ ನಿವಾರಣೆಗೋಸ್ಕರವಾಗಿ ಅತ್ಯಂತ ಮಹತ್ತರವಾದ ಪ್ರಯತ್ನವನ್ನ ಮಾಡಿದ ಸಾಧು ಸಂತ ಮಹಾನುಭಾವರು ಪೂಜ್ಯ ಶ್ರೀಪಾದರು. ಅನಂತರದಲ್ಲಿ ಜಗದ್ಗುರು ಮಧ್ವಾಚಾರ್ಯರ 750ನೇ ಉತ್ಸವ ಸಮಾರಂಭದಲ್ಲಿ ಅವರು ಕೊಟ್ಟಂತಹ ಒಂದು ದೊಡ್ಡ ಕರೆ, ರಾಮ ಜನ್ಮ ಭೂಮಿ ಮುಕ್ತಿಗಾಗಿ ಒಂದು ಆಂದೋಲನವನ್ನ ಮಾಡಿದ್ದಾರೆ. ಅವರು ಮಾಡಿದ 5 ಪರ್ಯಾಯಗಳಲ್ಲಿ ರಾಜಾಂಗಣ, ಮಧ್ವಾಂಗಣ ಇವುಗಳನ್ನೆಲ್ಲ ನಿರ್ಮಾಣ ಮಾಡಿದ ಮಹಾನುಭಾವರು. ಜೊತೆಗೆ ಕೇವಲ ಬ್ರಾಹ್ಮಣರಿದ್ರೆ ಸಾಲದು, ಹಿಂದೂಗಳೆಲ್ಲ ಒಂದಾಗಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು ಈ ಪೂಜ್ಯ ಶ್ರೀಪಾದಂಗಳವರು. ಹಿಂದವಃ ಸೋದರಾ ಸರ್ವೇ ನ ಹಿಂದೂ ಪತಿತೋ ಭವೇತ್, ಇದು ಹೊಸ ಒಂದು ಮಂತ್ರವನ್ನ ಕಂಡುಕೊಂಡಂತಹ ಋಷಿಗಳು ಪೂಜ್ಯ ಶ್ರೀಪಾದಂಗಳವರು. ಆ ಸಂದರ್ಭದಲ್ಲಿ ಇಡೀ ಭಾರತಕ್ಕೆ ಅವರು ಕೊಟ್ಟಂತಹ ದಿವ್ಯ ಸಂದೇಶ, ಎಲ್ಲ ಹಿಂದೂಗಳು ಸೋದರರು, ಎಂದೂ ಕೂಡ ಅವ ಪತಿತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ ಮಹಾನುಭಾವರು. ಎಲ್ಲಿ ಎಲ್ಲಿ ಜನರಿಗೆ ಕಷ್ಟ ಬರುತ್ತೆ ಅಲ್ಲಿ ಪೂಜ್ಯ ಶ್ರೀಪಾದಂಗಳವರು ಇರ್ತಿದ್ರು. ಅದು ಬಿರುಗಾಳಿ, ಪ್ರಕೃತಿಯಿಂದ ಬರುವ ವಿಕೋಪ ಆಗಿರಬಹುದು, ಬಿರುಗಾಳಿ ಇರ್ಬೋದು, ಸಮುದ್ರದ ಅಲೆಯಿಂದ ಸಂತ್ರಸ್ತರಾಗಿರಬಹುದು, ಭೂಕಂಪದಿಂದ ಸಂತ್ರಸ್ತರಾಗಿರಬಹುದು. ಅಲ್ಲಿ ಅನೇಕ ಗಂಜಿ ಕೇಂದ್ರಗಳನ್ನ ತೆರೆದು ಎಷ್ಟೋ ಹಳ್ಳಿಗಳನ್ನು ತಾವು ದತ್ತು ಸ್ವೀಕಾರ ಮಾಡಿ ಆ ಮೂಲಕ ಭಗವಂತನ ಆರಾಧನೆ ಮಾಡಿದ ನಿಜವಾದ ದಿಟ್ಟ ಸಂತರು ಪೂಜ್ಯ ಶ್ರೀಪಾದಂಗಳವರು. ಅವರ ಒಂದು ದೊಡ್ಡ ಕಾರ್ಯ ಅಂದ್ರೆ 500ಕ್ಕೂ ಮಿಕ್ಕ ಸುಧಾ ವಿದ್ವಾಂಸರನ್ನ ಸಿದ್ಧ ಮಾಡಿ ಜಗತ್ತಿಗೆ ಕೊಟ್ಟವರು. ಇವತ್ತು ಅನೇಕ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳು ಇವರಲ್ಲಿ ಅಧ್ಯಯನ ಮಾಡಿದ ಮಹಾನುಭಾವರು. ಅಂದ್ರೆ ಅವರ ಕಿರೀಟಕ್ಕೆ ಎಂತೆಲ್ಲ ರತ್ನಗಳು ಜೋಡಣೆ ಆಗಿದೆ ಇಡಿಬೇಕು. ಇದರ ಒಟ್ಟಿಗೆ ಜಗದ್ಗುರು ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿತವಾದಂತಹ ಕೃಷ್ಣನನ್ನ 5 ಬಾರಿ ಪೂಜೆ ಮಾಡಿದಂತಹ ಮಹಾನುಭಾವರು, 400 ವರ್ಷದ ದಾಖಲೆಯನ್ನ ಮೀರಿದವರು. ವಾದಿರಾಜ ಶ್ರೀಮಚ್ಚರಣರಿಗೆ 5ನೆಯ ಪರ್ಯಾಯ ಪ್ರಸಂಗದಲ್ಲಿ ತಮ್ಮ ಶಿಷ್ಯರಿಗೆ ಬಿಟ್ಟುಕೊಟ್ಟಿದ್ರು. ಆ ಪ್ರಸಂಗ 5ನೇ ಪರ್ಯಾಯ ಪೂಜ್ಯ ಶ್ರೀಪಾದಂಗಳವರಿಗೆ ಬಂದಾಗ ಶ್ರೀ ವಾದಿರಾಜರಲ್ಲಿ ಸೇವೆ ಮಾಡಿ ಅವರಲ್ಲಿ ಪ್ರಾರ್ಥನೆ ಮಾಡಿ, ಅವರು ಆರಂಭದಲ್ಲಿ ಅಂತ್ಯದಲ್ಲಿ 2 ಕಾಲದಲ್ಲಿಯೂ, ಆರಂಭದಲ್ಲಿ ಪ್ರಾರ್ಥನೆ, ಅಂತ್ಯದಲ್ಲಿ ಸಮರ್ಪಣೆ, ಇದು ನಂದಲ್ಲ ನಿಮ್ಮದು ಅಂತ ಯೋಚನೆ ಮಾಡಿ, ನಾವು ಮನೆಯಲ್ಲಿ ದೇವರ ಪೂಜೆ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, 7 ವರ್ಷದಿಂದ ಹಿಡಿದು 82-87 ವರ್ಷದ ತನಕ ಒಂದು ದಿನ ಬಿಡದೆ ಆಚಾರ್ಯರ ಕರಾರ್ಚಿತ ಪ್ರತಿಮೆಯನ್ನ ಮುಟ್ಟಿ ಪೂಜೆ ಮಾಡುವ ಸೌಭಾಗ್ಯವನ್ನ ಪಡೆದ ಮಹಾನುಭಾವರು. 80 ವರ್ಷದ ಅಖಂಡ ಬ್ರಹ್ಮಚರ್ಯದ ಒಟ್ಟಿಗೆ 10 ವರ್ಷ ಕೃಷ್ಣನನ್ನ ಮುಟ್ಟಿ ಪೂಜೆ ಮಾಡುವ ಸೌಭಾಗ್ಯ ಪಡೆದ ಮಹಾನುಭಾವರು. 1 ವರ್ಷ ಅಂದ್ರೆ 365 ದಿನ. ಆ ಲೆಕ್ಕದಲ್ಲಿ 3650 ದಿನಗಳಷ್ಟು ಪೂಜೆ ಮಾಡುವ ಸೌಭಾಗ್ಯ ನಮ್ಗೆ ಯಾವತ್ತು ಕೈ ಅದರ ಹೋಗುತ್ತೋ, ಯಾವತ್ತು ಬಿದ್ದು ಹೋಗುತ್ತೋ, ಬಾಯಿ ಯಾವತ್ತು ಹೋಗುತ್ತೋ ಗೊತ್ತಿಲ್ಲ. ಭಗವಂತನಿಗೆ ಅತ್ಯಂತ ಪ್ರಿಯರಾದವರಾದ ಕಾರಣ ಭಗವಂತ ಅವರ ಕೈ, ಅವರ ಕಾಲು, ಅವರ ಕಣ್ಣು ಎಲ್ಲವನ್ನ ಗಟ್ಟಿ ಇಟ್ಟಿದ್ದ ಕಾರಣ ತನ್ನನ್ನು ಮುಟ್ಟಿ ಪೂಜೆ ಮಾಡ್ಲಿ ಈ ಸಂತ ಅಂತ ಹೇಳಿ. ಅವರ ಭೂತ ದಯ ನೋಡ್ಬೇಕು. ನಾನು 5ನೇ ಪರ್ಯಾಯದಲ್ಲಿ ಅವರನ್ನ ಕಂಡವ. ಅವರು ಕಾರುಣ್ಯದಿಂದ ನನ್ನನ್ನ ತಮ್ಮ ಬಳಿ ಇಟ್ಕೊಂಡಿದ್ರು. ಅವರ ಹೆಜ್ಜೆ ಹೆಜ್ಜೆ ನಮಗೊಂದೊಂದು ಪಾಠ. ಅವರ ನುಡಿ ಪಾಠ ಅಲ್ಲ, ನಮಗೆ ಅವರ ನಡೆಯೇ ಪಾಠ, ಅವರ ದಿನಚರಿಯೇ ನಮಗೊಂದು ಪಾಠ. ಅವರನ್ನು ಎಷ್ಟೋ ಜನ ಅನುಕರಿಸಬಹುದು,
ಅನುಸರಿಸೋದು ಬಹಳ ಕಷ್ಟ. ಅನುಕರಣೆ ಬೇರೆ, ಅನುಸರಣೆ ಬೇರೆ. ದೊಡ್ಡವರನ್ನು ನೋಡಿ ಅನುಸರಿಸಬೇಕು, ಅನುಕರಿಸಬಾರದು. ನೀವು ಅವ್ರ ತರ ಆಕ್ಟಿಂಗ್ ಒಂದಿನ ಕೂಡ ಮಾಡ್ಲಿಕ್ಕಾಗಲ್ಲ, ಆಕ್ಟಿಂಗು ಮಾಡಕ್ಕಾಗಲ್ಲ. ಅವರು ನಿತ್ಯದಲ್ಲಿ ದೇವರ ಪೂಜೆಗೆ ಮುಂಚೆ ಭೂಚರ, ಖೇಚರ, ಜಲಚರ ಅಂತ ಎಲ್ಲ ಪ್ರಾಣಿಗಳ ಒಳಗೆ ಆ ಭಗವಂತ ಇದ್ದಾನೆ ಅಂತೇಳಿ ಕೃಷ್ಣನ ಪೂಜೆ ಮಾಡುವ ಮೊದಲು ಆ ಮಧ್ವ ಸರೋವರದ ಮೀನುಗಳಿಗೆ ಆಹಾರ ಕೊಡ್ತಾ ಇದ್ರು. ಯಾಕಂದ್ರೆ ಒಳಗೆ ಭಗವಂತ ಇದ್ದಾನೆ ಅಂತ. ಹಾರುವ ಹಕ್ಕಿಗಳಿಗೆ ಕಾಳು ಹಾಕ್ತಾ ಇದ್ರು. ಎದ್ದ ತಕ್ಷಣ ಗೋವುಗಳಿಗೆ ಹಾಕ್ತಾ ಇದ್ರು. ಅದಾದ್ಮೇಲೆ ಕೃಷ್ಣನ ಪೂಜೆ ಆಗುವ ಕಾಲಕ್ಕೆ, ಅವನಿಗೆ ನೈವೇದ್ಯ ಆಗುವ ಕಾಲಕ್ಕೆ ಜನರಿಗೆ ಊಟವನ್ನ ಹಾಕ್ತಾ ಇದ್ರು. ಯಾಕೆಂದ್ರೆ ಕೃಷ್ಣ ಪ್ರತಿಮೆಯಲ್ಲಿ ಮಾತ್ರ ಅಲ್ಲ, ಜನರ ಒಳಗಿದ್ದಾನೆ ಎನ್ನುವ ದಿವ್ಯವಾದ ಸಂದೇಶವನ್ನ ಜಗತ್ತಿಗೆ ಸಾರಿದ ಮಹಾನುಭಾವರು ಪೂಜ್ಯ ಶ್ರೀಪಾದರು. ಅವರು ಮಾಡಿದ ಆಸ್ತಿ, ನಾವೆಲ್ಲ ಮಾಡುವ ಆಸ್ತಿ ಮಕ್ಕಳಿಗಾದರೆ, ಅವರು ಮಾಡಿದ ಆಸ್ತಿ ಸಮಾಜಕ್ಕೆ ಮಾಡಿದ ಆಸ್ತಿ, ಸಜ್ಜನರಿಗಾಗಿ ಮಾಡಿದ ಆಸ್ತಿ. ಆದ್ರಿಂದಲೇ ಇಡೀ ಜಗತ್ತು ಅವರನ್ನ ಗೌರವಿಸ್ತು. ನಮ್ಗೆಲ್ಲ ವಾದಿರಾಜರು ನೋಡ್ಲಿಲ್ಲ, ವ್ಯಾಸರಾಜರು ನೋಡ್ಲಿಲ್ಲ, ರಘೋತ್ತಮರು ನೋಡ್ಲಿಲ್ಲ, ರಾಯರು ನೋಡ್ಲಿಲ್ಲ ಅನ್ನುವ ಭಾವ ನಿಮಗೆ ಬೇಡ ಅಂತ ಭಗವಂತ ಅವರೆಲ್ಲ ಜ್ಞಾನಿಗಳ ಸನ್ನಿಧಾನವನ್ನಿಟ್ಟು ಒಬ್ಬರನ್ನ ಜಗತ್ತಿಗೆ ಕಳಿಸಿಕೊಟ್ಟ. ಅಂತಹ ಮಹಾನುಭಾವರು ಪೂಜ್ಯ ಶ್ರೀಪಾದಂಗಳವರು, ಪರಮ ಪೂಜ್ಯ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು. ಇವರನ್ನು ನೋಡುವಾಗ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಇವರೇ ಹೀಗಾದ್ರೆ ವಾದಿರಾಜರು ಹೇಗೆ, ಇವರೇ ಹೀಗಾದ್ರೆ ಮಂತ್ರಾಲಯ ಪ್ರಭುಗಳು ಹೇಗೆ, ಇವರೇ ಹೀಗಾದ್ರೆ ವ್ಯಾಸರಾಜಗುರು ಸಾರ್ವಭೌಮರು ಹೇಗೆ, ಇವರೇ ಹೀಗಾದ್ರೆ ಶ್ರೀಭಟ್ಟಿಕಾಕೃತ್ಪಾದರು ಹೇಗೆ. ಇವರನ್ನ ನೋಡಿ ಅವರನ್ನ ತಿಳಿರಿ. ಇವರೇ ಹೀಗಿದ್ದಾರೆ ಅಂದ್ರೆ ಅವರು ಹೇಗಿದ್ದ. ನಮ್ ಯೋಗ್ಯತೆ ಇವರನ್ನೇ ತಿಳ್ಕೊಳ್ಳಿಕ್ಕಾಗ್ಲಿಲ್ಲ, ಅವ್ರನ್ನ ತಿಳ್ಕೊಳ್ಳಿಕ್ಕೇನಾಗುತ್ತೆ, ನಮ್ ಜೊತೆನೇ ಇದ್ರು. ಹೇಗೆ ಉದ್ಧವ ಹೇಳ್ತಾನೆ ಯಾವ ವಿದುರನಿಗೆ, ಕೃಷ್ಣ ನಮ್ ಒಟ್ಟಿಗಿದ್ದ, ಆದ್ರೂ ಅವನನ್ನ ದೇವರು ಅಂತ ಗುರುತಿಸ್ಲಿಕ್ಕಾಗ್ಲಿಲ್ಲ. ಹಾಗೆ ನಮ್ಮ ಪಕ್ಕದಲ್ಲೇ ಇದ್ರು ದೇವ ಮಾನವರು, ಅವರನ್ನ ದೇವತೆಗಳು ಅಂತ ನಮಗೆ ಗುರುತಿಸ್ಲಿಕ್ಕಾಗ್ಲಿಲ್ಲ. ನಮ್ಮ ಹಾಗೆ ಅವರೊಬ್ರು ಅಂತ ಅನ್ಕೊಂಡ್ವೆ ವಿನಃ ಅವರ ಉತ್ತಮತ್ವ ಎಲ್ಲೆಲ್ಲಿ ನೋಡುವಾಗಲೂ ಅವರಿದಾರ ಅಂತ ಭಾವನೆ ಬರುತ್ತೆ. ಆದರೆ ಅವ್ರಿಗೆ ಅವರೇ ಸಮಾನ, ಅವರಿಗೆ ಮತ್ತೊಬ್ಬರು ಸಮಾನರಿಲ್ಲ ಅನ್ನೋದು ಅಂತ್ಯದ ನಿರ್ಧಾರ. ಅಂತಹ ಮಹಾನುಭಾವರು ಈ ಶತಮಾನ ಕಂಡಂತಹ ಸಂತ. ಇನ್ನು 100 ವರ್ಷಗಳು ಬೇಕು ಇಂಥವರು ಬರಬೇಕು ಅಂದ್ರೆ. ನಿಜವಾಗಿಯೂ ಕಲಿಯುಗ ಬಂದಿಲ್ಲ ರೀ. ಯಾಕಂದ್ರೆ ಇಂಥವ್ರು ಇನ್ನೂ ಬರ್ತಾ ಇದ್ದಾರೆ ಅಂದ್ರೆ ಕಲಿಯುಗ ಇನ್ನೂ ಬಂದಿಲ್ಲ. ನಮಗಿನ್ನೂ ಕೂಡ ಒಂದು ಉತ್ತಮವಾದ ಯುಗ ಇದೆ ಅಂತಾನೆ ಅನ್ಕೊಳ್ಬಹುದು. ಅಂತ ಪರಮ ಪೂಜ್ಯ ಶ್ರೀಪಾದಂಗಳವರು ನಮಗೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಡ್ಲಿ. ಜನ್ಮ ಜನ್ಮದಲ್ಲಿಯೂ ಇಂತಹ ಗುರುಗಳು ನಮಗೆ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವಿರಾಟ್ ಚಕ್ರವರ್ತಿನಂ. ಶ್ರೀಕೃಷ್ಣಾರ್ಪಣಮಸ್ತು.